ಹೊರಗೆ ಬಂದಿದ್ದಾರೆ ಗೈಸ್ ಮನೆಗೆ ಕೈ ಕುಯ್ಕೊಂಡ್ಬಿಟ್ಟಿದಾರ ಫೇಮಸ್ ಆಗಿ ಖುಷಿಗೆ ಮದುವೆ ಸ್ಟೈಲ್ ಸಾಂಬಾರ್ ತೋರಿಸ್ತೀನಿ ನಿಮಗೆ ಅಷ್ಟೇ ಬೆಲ್ವೆಚ್ಚಂಗೆ ಪಾರು ನೀನು ನಂಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟೊಂದು ದಿವಸ ಆದಮೇಲೆ. ಆಚೆ ಮಳೆ ಬರ್ತಿದೆ. ಗೈಸ್, ನನಗಿಂತ ಇವರೇ ಎಲ್ಲರೂ ಜಾಸ್ತಿ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ನಾನು ತೋರಿಸ್ತೀನಿ. ಮಾಡಿ ವ್ಲಾಗು ತಗೊಳ್ಳಿ ಫೋನ್. ಹಾಯ್ ಗೈಸ್, ಬಾಯ್ ಗೈಸ್. ಇವಳು ನೀವು ಬನ್ನಿ ಸನ್ನಿ ನೋಡಿ ಗೈಸ್, ನೀವು ಬನ್ನಿ ಸನ್ನಿ ಏನು ಒಂದು ವಿಡಿಯೋ ಮಾಡಿದ್ ಫೇಮಸ್ ಆಗ್ಬಿಟ್ಟು ಕೈ ಕುಯ್ಕೊಂಡ್ಬಿಟ್ಟಿದಾರ ಫೇಮಸ್ ಆಗಿ ಖುಷಿಗೆ. ಗೈಸ್, ಅವಾಗಲೇ ಮಿಸ್ ಆಗಿ ಏನಕ್ಕೆ ಅಂತ ಗೊತ್ತಿಲ್ಲ, ಅವಳು ಹೇಳ್ತಿಲ್ಲ, ಇಲ್ಲಿ ಕೈ ಕುಯ್ಕೊಬಿಟ್ರು. ಅದಕ್ಕೆ ಇವನು ರೇಗಿಸ್ತಾನೆ, ಇವನು ತಿಮ್ಮ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ರೀ. ನಿಮ್ಮ ಎರಡು ಮಾತನ್ನು ಆಡಿ ದಯವಿಟ್ಟು ಸೌಭಾಗ್ಯ ಅವರೇ ವಿನಂತಿ, ಗಾನವಿಕರು ಬಸ್ ಕಡೆಯಿಂದ. ನೀನು ಅಮ್ಮಸ್ಗೊಂದ್ಸತಿ ಉಣ್ಮಗೊಂದ್ಸತಿ ಅವಳು ಆಗ ಮಾಡ್ತೀಯಾ? ಯಾರು ನೋಡಲ್ಲ, ಅದೇ ನನಗೆ ಪ್ರಾಬ್ಲಮ್. ಮಾಡಿದ್ರು ತಾನೇ ಡೈಲಿ ನೋಡೋದು. ಚೆನ್ನಾಗಿರೋ ಇದು ಮಾಡಿ ಹಾಕ್ಬೇಕು, ನೋಡ್ತಾರೆ. ಆಯ್ತು, ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಅವ್ರು ಐಡಿಯಾ ಕೊಡ್ತಾರೆ ಏನ್ ಮಾಡ್ಬೇಕು ಬ್ಲಾಗಲ್ಲಿ ಅಂತ. ಏನು ಮಾಡೋದು ಅಲ್ಲ, ಹಿಂಗೆ ತಾನೇ ನನಗೂ ಅನ್ಸೋದು. ನಾವು ಏನು ಮಾಡ್ತೀವಿ ಅದು ಮಾಡಿ ಹಾಕ್ಬೇಕು, ಏನಾರು ಯೂಸ್ ಆದ್ರೆ. ಇವರೆಲ್ಲ ಸಮ್ಮರ್ಗೆ ಬಂದಿದ್ದಾರೆ ಗೈಸ್ ಮನೆಗೆ. ಇನ್ನೇನು ಜೂನ್ 1 ಇವ್ರದ್ದು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮಮ್ಮ ಸರಿ ಹೋಗಿ ಬಟ್ಟೆ ತಗೊಬರೋಣ ಫೋರ್ತ್ ಬ್ಲಾಕಲ್ಲಿ, ಅಲ್ಲೂ ಹೋಗಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ರು. ಬಟ್ ಮಳೆ ರಾಯ ನಮ್ಮನ್ನು ಹೋಗೋದಕ್ಕೆ ಬಿಡ್ತಿಲ್ಲ. ಗೈಸ್, ಇವಳನ್ನ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಅವಳು ಇದ್ದಿದ್ದಕ್ಕೂ ಇವಾಗ ಲಾಲ್ ಬಗೆಟ್ ಓಪನ್. ನಮ್ಮಮ್ಮ ಇವಾಗ ಸಾಂಬಾರ್ ಮಾಡ್ತಾರೆ, ರೆಸಿಪಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಮದುವೆ ಮನೆ ಸ್ಟೈಲ್ ಸಾಂಬಾರ್, ಮದುವೆ ಮನೆ ಸ್ಟೈಲ್ ಸಾಂಬಾರ್ ಅಂತೆ ಗೈಸ್. ನನ್ನ ಬ್ಲಾಗ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಈಗ ಮಾರ್ಕೆಟ್ಗೆ ಹೋಗಿದ್ವಿ, ಟೀ ಮಾಡೋಕ್ಕೆ ಪಾತ್ರೆ ತರಬೇಕಿತ್ತು. ಅಲ್ಲೇ ತರಕಾರಿ ಎಲ್ಲ ತಗೊಬಂದಿದ್ದೀನಿ ಗೈಸ್. ಇವಾಗ ಮದುವೆ ಸ್ಟೈಲ್ ಸಾಂಬಾರು ತೋರಿಸ್ತೀನಿ ನಿಮಗೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ನಮ್ಮಮ್ಮ ಇರಲಿಲ್ಲ ಇವತ್ತು, ಹಸುವಲ್ಲಿ ಕೆಡವಿಬಿಟ್ಟಿದ್ರು. ಸೊ ನಾನು ಅದಕ್ಕೆ ಈ ಆನಿಯನ್ ರೈಸ್ ಮಾಡ್ಕೊಂಡಿದ್ದೆ. ಇಷ್ಟೇ ಇರುತ್ತೆ. ಇವಾಗ ನಮ್ಮಮ್ಮ ಮಾಡೋ ರೆಸಿಪಿನ ನಿಮಗೆಲ್ಲ ತೋರಿಸ್ತೀನಿ, ಹೇಗಿದೆ ಅಂತ ನೋಡಿ. ಇಷ್ಟ ಆದರೆ ನೀವು ಮಾಡಿ ಆ್ಯಂಡ್ ಚೆನ್ನಾಗಿ ಮಾಡಿ. ಈಗ ಮಾರ್ಕೆಟ್ಗೆ ಹೋಗಿದ್ದೀವಿ, ಬಂದಿದ್ದೀನಿ, ಮುಖನೂ ತೊಳೆದಿಲ್ಲ, ಎಲ್ಲ ಒಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ಸಾಂಬಾರು ಮಾಡ್ತೀನಿ. ಅನ್ನ ಮಾಡಿ ಹೋಗಿದ್ದೆ ನಾನು. ಎಲ್ಲರಿಗೂ ಹೊಟ್ಟೆ ತುಂಬಿಸಾಯ್ತು ಗೈಸ್. ಇವರೇನೋ ಈರುಳ್ಳಿ ಚಿತ್ರಾನ್ನ ಮಾಡಿ, ಏನೋ ಈರುಳ್ಳಿ ಆನಿಯನ್ ರೈಸ್, ಅದೇ ಈರುಳ್ಳಿ ಅನ್ನ ಏನೂ ಹಾಕಲ್ಲ ಗೈಸ್. ಅದಕ್ಕೆ ಈರುಳ್ಳಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಖಾರ ಪುಡಿ, ಟರ್ಮರಿಕ್ ಏನೋ ಮಕ್ಳಿಗೆ ಕೊಟ್ಟಿದ್ದಾಳೆ ಅಷ್ಟೇ. ಇವಾಗ ನಾನು ಸಾಂಬಾರು ಮಾಡ್ತೀನಿ. ಸಾಂಬಾರು ಮಾಡಿ ಹಪ್ಪಳ ಇಲ್ಲ ಅಂದರೆ ಬಜ್ಜಿ ಏನಾರು ಮಾಡ್ತೀನಿ. ಮಳೆ ಬರ್ತಾ ಇದೆ. ಒಂದು ಈ ಥರ ಇಷ್ಟುದ್ದ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದರೊಳಗಡೆ ಈಗ ಒಂದು 3 ಸ್ಪೂನು ಧನಿಯಾ ಹಾಕ್ಕೊತೀನಿ. ಸ್ವಲ್ಪ ಯಾಕಂದರೆ ನಾವು 10 ಜನ ಇದ್ದೀವಿ, ಅದಕ್ಕೆ ಸ್ವಲ್ಪ 3 ಸ್ಪೂನಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ಬೇಕು, ಸ್ವಲ್ಪ ಸ್ಮೆಲ್ ಬರೋಂಗಷ್ಟೇ, ಗಮ್ಮನ್ನುತ್ತೆ. ಸಾಕಷ್ಟು ರುಬ್ರೆ. ಕಡಲೆಬೇಳೆ 1 ಕಾಲು ಸ್ಪೂನು, ತೊಗರಿಬೇಳೆ 1 ಕಾಲು ಸ್ಪೂನು,
ಮೆಂತ್ಯ ಒಂದು ಸ್ವಲ್ಪ, ಜೀರಿಗೆ 3 ಸ್ಪೂನ್ ಹಾಕೋತೀನಿ. ಹಿಂಗೆ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ. ಬ್ರೌನ್ ಆಗೋವರೆಗೂ ಸ್ವಲ್ಪ ಹಂಗೆ ಫ್ರೈ ಮಾಡ್ತಿರ್ಬೇಕು ಗೈಸ್. ಇದಾದ್ಮೇಲೆ ಏನು ಮಾಡಬೇಕು? ಮೆಣಸಿನ್ಕಾಯಿ ಹುರ್ಕೋಬೇಕು. ಒಂದೆರಡು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 6 ಬೇಕಾ ಗೈಸ್? ಇದು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಂಡು ನೀವು ಮಾಡ್ಕೊಳ್ಳಿ ಗೈಸ್. ನಾವು 10 ಜನಕ್ಕೆ ಮಾಡ್ತಾ ಇರ್ತೀವಿ ಸಾಂಬಾರು. ನಾವಿರೋದು 5 ಜನ, ಬಟ್ ಇವಾಗ ರಜೆಗೆ ಬಂದಿರೋರು 5 ಜನ. ಸೊ ಅದಕ್ಕೋಸ್ಕರ ನಾವು ಒಂದು 10 ಜನಕ್ಕೆ 10 ಜನ ಇಲ್ಲ 9 ಜನ ಇದ್ದೀವಿ. 9 ಜನ. ಮಾಡ್ತಿರೋದು 10 ಜನಕ್ಕೆ. ಒಬ್ರಿಗೆ ಎಕ್ಸ್ಟ್ರಾ ಯಾವಾಗೂ ನಮ್ಮಲ್ಲಿ ಮಾಡಿರ್ತೀವಿ. ಇದ್ರೊಳಗಡೆ ಸ್ವಲ್ಪ ಹಿಂಗು. ಖಾಲಿ ಆಗ್ಬಿಟ್ಟಿದೆ ಹಿಂಗು ಖಾಲಿ ಆಗಿದೆ, ಆದರೂ ಸ್ವಲ್ಪ ಇದ್ದೆ. ಒಂದು ಅರ್ಧ ಸ್ಪೂನು, ಅರ್ಧ ಸ್ಪೂನ್ ಇಲ್ಲ, ಇಲ್ಲಿ ಸ್ವಲ್ಪ ಹಾಕೋತಾ ಇದೆ. ಸೊ ಹಿಂಗನ್ನ ಅದ್ರೊಳಗಡೆನೆ ಮಿಕ್ಸ್ ಮಾಡಿಬಿಟ್ರು ಗೈಸ್. ಯಾಕೆ ಇದ್ರೊಳಗಡೆ ಹಾಕಂಗಿಲ್ವಾ? ಅಯ್ಯೋ, ಅದು ಬಾಣ್ಲಿ ಕಾದಿರುತ್ತಲ್ಲ, ಸಿದೋಗ್ಬಿಡ್ತು. ಅದಕ್ಕೆ ಅದು ಹೆಂಗು ಬಿಸಿ ಇರುತ್ತಲ್ಲ, ಸ್ವಲ್ಪ ಅರಿಶಿನ ಪುಡಿ ಅದ್ರೊಳಗಡೆ ಹಾಕೋಣ. ಬಿಸಿ ಒಳಗಡೆ ಅದು ಬಿಸಿ ಆಗುತ್ತೆ ಅಂತ. ಇದನ್ನ ಡೈರೆಕ್ಟ್ ಹಾಕ್ಬೋದೈತಲ್ವಾ? ಅದಕ್ಕೆ ಇದ್ರೊಳಗಡೆ ಬಾಂಡ್ಲೆ ಒಳಗಡೆ ಅದು ಪೌಡ್ರ್ ಅಲ್ವಾ, ಇದು ಬಾಣ್ಲಿ ಕಾದಿರುತ್ತಲ್ಲ, ಸೀದೋಗ್ಬಿಡ್ತದೆ ಅದು ಪೌಡ್ರು. ಆಯಿತು, ಇಷ್ಟೇ. ಸ್ವಲ್ಪ ಕಾಯಿ ಐತಲ್ಲ, ಹಂಗೆ ಬಾಣ್ಲಿ ಬಿಸಿ ಇರುತ್ತಲ್ಲ ಅದ್ರೊಳಗೆ ಕಾಯ್ಕೊಳ್ಳುತ್ತೆ ಅಷ್ಟೇ. ಓಕೆ, ಇವರು ಹಂಗೆ ಮಸಾಲ ಮನೇಲೆ ಮಾಡ್ತಾ ಇದ್ದಾರೆ. ಸಾಂಬಾರ್ ಮಸಾಲ, ಇದು ಸಾಂಬಾರ್ ಮಸಾಲ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ದೋಸೆಗೆ ಮಾತ್ರ ಸೂಪರ್ ಕಾಂಬಿನೇಷನ್. ಸುಮ್ಮನೆ ಈ ಬಿಸಿಲಿ ಹಂಗೆ ಕಾಯಿ ಹಾಕಿದ್ದೀನಿ ಅಷ್ಟೇ. ಹುರ್ಕೊಳ್ಳೇಬೇಕು ಅಂತ ಏನಿಲ್ಲ, ಹುರ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಗೈಸ್. ಇವ್ರು ಸುಮ್ಮನೆ ಹೆಂಗೂ ಬಿಸಿ ಇರುತ್ತಲ್ಲ ಹಾಕಿದ್ದಾರೆ. ಇವಾಗ ಇಲ್ಲಿ ಬೇಳೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟೇ ಬೇಳೆ ನೆನೆಸ್ಕೊಂಡಿದ್ದಾರೆ. ಇದು ಹುಣಸೆಹಣ್ಣು ಸ್ವಲ್ಪ. ಎಷ್ಟೊತ್ತು ನೆನೆಸ್ಬೇಕು ಏನ ಬೇಳೆ? ಮತ್ತೆ ಒಂದು ಸ್ವಲ್ಪ 5 ನಿಮಿಷ ಅಷ್ಟೇ. ನೆನೆಸಿರೋಗುತ್ತಿಲ್ಲ ಅಂದ್ರೆ ಆಗುತ್ತೆ. ಒಬ್ಬೊಬ್ರು ಗ್ಯಾಸ್ ಆಗುತ್ತೆ, ಅದಕ್ಕೆ ಬೇಳೆ ನೆನೆಸೋದು. ಬೇಳೆ ನೆನೆಸಾಕಿದ್ರೆ ಗ್ಯಾಸ್, ಬೇಳೆ ನೆನೆಸಾಕಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ತಣ್ಣಗಾಗೋಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಬಿಡ್ತೀನಿ. ಅದು ಮಸಾಲ ತಣ್ಣಗಾಗಬೇಕಲ್ಲ ರುಬ್ಬಕ್ಕೆ. ನುಗ್ಗೆಕಾಯಿ, ಆಮೇಲೆ ಬೀನ್ಸ್, ಕ್ಯಾರೆಟ್, ಟೊಮೊಟೊ. ಇದಕ್ಕೆ ಇದು ಎಂಥದಪ್ಪದು ಕುಂಬಳಿಕಾಯಿ. ಸಿಹಿ ಗುಂಬಳ ಇದ್ರೆ ಚೆನ್ನಾಗಿರುತ್ತೆ. ಇನ್ನು ಸಮ್ಮರ್ ಮಿಸ್ ಮಾಡ್ದಲೆ ನಮ್ಮ ಮನೇಲಿ ಮ್ಯಾಂಗೋ ಜ್ಯೂಸ್ ಅಂತೂ ಡೈಲಿ ಗೈಸ್ ನಮ್ಮ ಮನೇಲಿ. ಇವಾಗ ಮ್ಯಾಂಗೋ ಖಾಲಿ ಅಂತ ಮತ್ತೆ ಇವಾಗ ಮಾರ್ಕೆಟ್ಗೆ ಹೋಗಿ ಮತ್ತೆ ಒಂದಷ್ಟು kg ಹೊತ್ಕೊಬಂದವ್ರೆ. ಸ್ಟಾರ್ಟಿಂಗ್ ನಾನು ಚಿಕ್ಕದ್ರಲ್ಲಿ ಇರುವಾಗ ಗೈಸ್, ನಾನು ಏನಾದರೂ ನಮ್ಮ ಅಪ್ಪಂಗೆ ಮ್ಯಾಂಗೋ ತಗೊಡು ಅಂತ, ಅವಾಗ ಸಮ್ಮರ್ಗೆ ನಾನು ಊರಿಗೆ ಹೋಗ್ತಾಯಿದ್ದೆ. ಅವಾಗ ಕರ್ಕೊಂಬರುವಾಗ ಕೇಳ್ತಾ ಇದ್ದೆ ನಾನು, ಮ್ಯಾಂಗೋ ತೊಗೊಬಂದ್ರೆ ಅಲ್ಲಿ ಕಮ್ಮಿ ಇರುತ್ತೆ ಅಂತ ಕರ್ಕೊಂಡೋಗಿ ಕೊನೆಗೆ ಕೊಡಿಸ್ತಾನೆ ಇರಲಿಲ್ಲ. ಬಟ್ ಇವಾಗ ತಂದು ನನಗೆ ಬೋರ್ ಆಗ್ಬಿಟ್ಟೈತೆ ಗೈಸ್. ಬಟ್ ಮ್ಯಾಂಗೋ ಬೋರ್ ಆಗಲ್ಲ, ಬೋರ್ ಆದರೂ ತಿಂತಾನೆ ಇರ್ತೀವಿ. ಧನ್ಯ ಬೀಜ ಜ್ಯೂಸ್ ಕೊಡ್ತೀನಿ ನೋಡಿ. ಇವಾಗ ನಮ್ ದೊಡ್ಡಮ್ಮ ಸಾಂಬಾರ್ ಮಾಡ್ತಿದ್ದಾರೆ. ಒಂದು ಮೈಕ್ ನೋಡಿ ತಗೋಬರ್ರಿ. ಅದೆಂತ ತೊಗರಿ ಬೇಳೆ ತಗೊಂಬರಕ್ಕೆ ಇಬ್ರು ಹೆಂಗ್ ಜಗಳಾಡ್ತಿರೋ ಗೊತ್ತಾ ಗೈಸ್? ಗೈಸ್ ತಣ್ಣೀರ್ ಬೇಳೆ ಯಾವ್ದು? ತಣ್ಣೀರ್ ಬೇಳೆ ನೋಡಿ. ಇವಾಗ ನಮ್ ದೊಡ್ಡಮ್ಮ
ಮ್ಯಾಂಗೋ ಜ್ಯೂಸ್ ಕೊಡ್ತಿದ್ದಾರೆ ನೋಡಿ. ನಿಮಗೂ ಬೇಕಾ? ಮ್ಯಾಂಗೋ. ಇದು ನನ್ನ 2ನೇ ರೌಂಡ್ ಜ್ಯೂಸ್ ಗೈಸ್. ಸೂಪರ್ ಮ್ಯಾಂಗೋ ಜ್ಯೂಸ್. ಗಾಯ್ಸ್, ಈಗ ನಾವು ಎದ್ದು ಈಗ ನಾವು ಮಾತಾಡ್ತಿದ್ದೀವಿ. ಫುಲ್ಲು ಮಳೆ. ನನ್ನ ದೊಡ್ಡಮ್ಮ ಜ್ಯೂಸ್ ಮಾಡಿಕೊಟ್ಲು. ಸೂಪರ್ ಐತೆ, ನೀವು ಟ್ರೈ ಮಾಡಿ ಗಾಯ್ಸ್. ಈಗ ನನ್ನ ದೊಡ್ಡಮ್ಮ ಸಾಂಬಾರು ಮಾಡ್ತಾಳೆ. ಎಣ್ಣೆ ಬಿಟ್ಟಿದ್ದೀನಿ, ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಹಿಂಗೆ ಹಾಕ್ಬೇಕು ಸ್ವಲ್ಪ. ಹಿಂಗೆ ಖಾಲಿ ಎಷ್ಟೈತೆ ಅಷ್ಟು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ತಿಂದಷ್ಟು ಒಳ್ಳೆಯದೇ ಹೆಲ್ತಿಗೆ. ಹೌದಾ? ಇಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಇದಕ್ಕೆ ಬೇಳೆ ಹಾಕಿ ತರಕಾರಿ ಹಾಕಿ ನೀರು ಹಾಕಿ ಮುಚ್ಚಿಬಿಡೋದು. ಅಷ್ಟೇ. ನೆನೆಸಿದ ಬೇಳೆ, ತೊಗರಿ ಬೇಳೆ ಸ್ವಲ್ಪ, ಹೆಸ್ರು ಬೇಳೆ ಸ್ವಲ್ಪ ಗಟ್ಟಿ ಬರಲಿ ಅಂತ. ಗೈಸ್, ನನಗೂ ಇದು ನೋಡಿದಾಗ ಅನ್ಸುತ್ತೆ ಇಷ್ಟು ಈಸಿ ಮಾಡ್ಬೋದು ಅಂತ. ಆದ್ರೆ ಮಾಡಲ್ಲ. ಮಾಡಕ್ ಕಷ್ಟ ಅಲ್ಲ ಗೈಸ್, ಆ ಮಾಡಿದ ಪಾತ್ರೆನೂ ನಾನೇ ತೊಳಿಬೇಕು, ಅದಕ್ಕೆ ನನಗೆ ಕಷ್ಟ. ನನಗೆ ಕೆಲಸ ಬರ್ತಾರೆ, ನಾನು ಕೊಡ್ಕೊಳಕ್ಕೂ ನಾನು ಮಾಡಿದ ಪಾತ್ರೆನ. ನಾನು ಫ್ರೀ ಇದ್ದಾಗ ನಾನು ತೊಳ್ಕೊಡ್ತೀನಿ. ಆದ್ರೆ ನನಗೆ ಕೆಲಸ ಇದೆ. ಶನಿವಾರ ಭಾನುವಾರ ಗೈಸ್, ನಂಗೆ ಶನಿವಾರ ಭಾನುವಾರನೇ ನಾನು ಫ್ರೀ, ಅದಕ್ಕೆ ನಾನು ತೊಳ್ಕೊಡ್ತೀನಿ ಅಷ್ಟೇ ಗೈಸ್. ನುಗ್ಗೆಕಾಯಿ, ಕ್ಯಾರೆಟು, ಬೀನ್ಸು. ಇದಕ್ಕೆ ಸಿಹಿ ಕುಂಬಳಕಾಯಿ ಇದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಇಲ್ಲ. ಮರ್ತು ಬಂದೆ, ಮಾರ್ಕೆಟ್ಗೆ ಹೋಗಿದ್ದೆ, ಮರ್ತು ಬಂದೆ. ಸುಮ್ಮನೆ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯ್ತಾ ಇರಲಿ ತರಕಾರಿ ಎಲ್ಲ ಸ್ವಲ್ಪ ಬಾಡಲಿ. ಅಷ್ಟೊತ್ತಿಗೆ ಮಸಾಲ ರುಬ್ಕೊತೀನಿ. ಕಾಯಿ ರುಬ್ಕೊಂಡಿದ್ದೀನಿ. ಈಗ ಕಾಯಿ ತುರ್ಕೊಂಡಿರೋದು ಇಲ್ಲ, ರುಬ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ರುಬ್ಕೊಂಡೆ. ನಮ್ಮಮ್ಮ ತುರಿಯಲ್ಲ ಗೈಸ್, ಅದಕ್ಕೆ ಕಟ್ ಮಾಡ್ಕೊಂತಾರೆ. ಹಂಗೆ ಇದನ್ನ ಹಂಗೆ ನೀವು ತುರಿತೀರ ಅಂದ್ರೆ ತುರ್ದ್ಬಿಟ್ಟು ಹಾಕೊಳ್ಳಿ. ನಮ್ಮಮ್ಮ ಸ್ವಲ್ಪ ಸೋಂಬೇರಿ, ಅದಕ್ಕೆ ತುರಿಯಲ್ಲ. ಪೂರಮಣೆ ಇಲ್ಲ, ತುರಿಯಲ್ಲ. ಯಾವ್ದದು ಕಬ್ನದ್ ತಂದ್ರು, ಮರದ ತಂದ್ರು, ಅದೇನು ಎಲ್ಲಿಕ್ಕವ್ರೆ ಅಂತ ಗೊತ್ತಿಲ್ಲ ಗೈಸ್. ಆದ್ರೆ ಎಲ್ಲೋ ಇಕ್ಕವ್ರೆ ಅಷ್ಟೇ. ಒಂದು ಅರ್ಧ ಟೊಮೊಟೊ ಹಾಯ್ಕೊತೀನಿ. ಇದು ಬೇಕಂದ್ರೆ ಹಾಯ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಟೊಮೊಟೊನ ಅವಾಗ ಏನೇನು ಫ್ರೈ ಮಾಡಿದ್ದೆ ಅದು ತಾನೇ ಹಾಕೊಂಡಿರೋದು. ಧನಿಯಾ, ಮಸಾಲ. ಸೊ ಇವಾಗ ಇದನ್ನ ರುಬ್ಕೊತ ಇದ್ದಾರೆ. ರುಬ್ಕೊಳ್ಳೋ ತೋರಿಸ್ಕೊಟ್ಟು. ಗಾಯ್ಸ್, ಶಾರ್ ಗಮ್ಮಂತದೆ ಬಂತೀನಿ. ಇವ್ರಿಗೆ ಮೆಣಸಿನ್ಕಾಯಿ ಕೂಡ ಅಲ್ಲ, ಇದು ಈರುಳ್ಳಿ ಕೂಡ ಇದು ಮಾಡಿ ಬಜ್ಜಿನಾರ ಮಾಡ್ಕೊಡ್ತೀನಿ. ಮಸಾಲ ರುಬ್ಕೊಂಡಿದ್ದೀನಿ. ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣು ಬಿಟ್ಕೊಳ್ಳಿ. ನಮ್ಗೊಂದು ಸ್ವಲ್ಪ ಜಾಸ್ತಿನೇ ಬೇಕು ಹುಳಿ. ಬೆಲ್ಲ ಪುಡಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವೀಟ್ ಆಗಲ್ಲ? ಇಲ್ಲ ಆಗಲ್ಲ. ಲಾಸ್ಟ್ಗೆ ಡೆಕೋರೇಷನ್ ಗೈಸ್. ಡೆಕೋರೇಷನ್ ಅದು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಡೆಕೋರೇಷನ್ಗೆ ಹಾಕ್ತಾ ಇರಲ್ಲ,
ಟೇಸ್ಟ್ಗೆ ಆಗ್ತಿರೋದು. ಈರುಳ್ಳಿ ಆಯ್ಕಾಯ್ತು. ಇವಾಗ ಎಷ್ಟು ವಿಷಲ್ ಕೂಗಿಸ್ತೀಯ ನೀನು? 3 ವಿಸಿಲ್ ಕೂಗಿಸ್ತೀನಿ. 2 ಕೂಗಿಸ್ಬೇಕು, ಅದು ನಾನು 3 ವಿಸಿಲ್ ಕೂಗ್ತೀನಿ. ಎಲ್ಲ ಚೆನ್ನಾಗಿ ಬೆಂದಿದ್ಲಿ ಬೇಳೆಲ್ಲ. ಗೈಸ್, ಗರಿ ಗರಿಯಾದ ಬಜ್ಜಿ ರೆಡಿ ಆಗ್ತಿದೆ ಆ್ಯಂಡ್ ಸಾಂಬಾರು ರೆಡಿ. ಫಸ್ಟ್ಗೆ ಇಷ್ಟ ತೆಗೆದ್ಬಿಡ್ಬೇಕಿತ್ತು ಇವಾಗ ಅಷ್ಟೇ. ಸಾಂಬಾರು ಡಮ್ ಎಲ್ಲ ಕಡೆ ಅವ್ಳು ತೆಗಿತಿದ್ಲು ಹಂಗೆ. ಅದು ತೆಗಿಬೇಕು ಮೇಲೆ ವಿಸಿಲ್. ನಾನು ಸಾಂಬಾರ್ ರೆಡಿ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತಲೂ ಹೇಳ್ತೀನಿ. ಇವಳಿಗೆ ಇಷ್ಟು ಬೇಗ ನಿದ್ದೆ ಬರ್ತಿದೆ. ಅದು ಬೀನ್ ಬ್ಯಾಗ್ ಅಲ್ಲ. ಗೈಸ್, ಗುಂಡು ಮುನ್ಸ್ಕೊಂಡ್ಬಿಟ್ಟವನೆ. ಗುಂಡು ಗೈಸ್, ಇವಾಗ ಊಟ ಕುತ್ಕೊಂಡಿದ್ದೀವಿ. ಈಗ ನಾವು ಊಟ ಕೊಟ್ಕೊಂಡಿದ್ದೀವಿ ಗೈಸ್. ಇವಾಗ ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ರೀ. ಟೇಸ್ಟ್ ಎಲ್ಲರೂ ಹೇಳ್ತಾರೆ ಬಿಡಿ, ಚೆನ್ನಾಗೈತೆ ಅಂತ. ಓಕೆ, ಚೆನ್ನಾಗೈತೆ ಅನ್ಬೇಕು ಗೈಸ್. ಯಾಕಂದ್ರೆ ಮೊನ್ನೆನೂ ಮಾಡಿದ್ರು. ಬರ್ತೈತೆ ಏನು ಸ್ಮೆಲ್ಲು, ಘಮ 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 ಅಂತೈತೆ. ತಿಂದ್ರೆ ಹೆಂಗಿರ್ಬಾರ್ದು. ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಚೆನ್ನಾಗಿದೆ. ದೊಡ್ಡಮ್ಮ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಸಾಂಬಾರು. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅನ್ನ ಸಾಂಬಾರ್, ಆ ಥರ ಐತೆ. ಹಿಂಗೆ ಮಾಡ್ರೆ ತಿಂತೀನಿ ಗೈಸ್ ನಾನು. ಹೆಂಗೈತೆ ಸಾಂಬಾರು? ಸೂಪರ್ ಐತೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.